ಸೊ ನೀಟಾಗೆಲ್ಲ ಫುಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಸೊ ಯಾವಾಗಲೂ ಇದು ನನ್ನ ಬೆಸ್ಟ್ ಫ್ರೆಂಡಿನ ಕಿಚನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ವಲ್ಪ ರೈಸಿಗೆ ಇಟ್ಟಿದ್ದೀನಿ ಆ್ಯಂಡ್ ಎಲ್ಲ ಸ್ವಲ್ಪ ನೀಟ್ ಆಯಿತು ಇಲ್ಲಿ. What I supposed to do when I'm walking on the streets half naked? It's part of me, it's part of me. When I'm making my brain makeup. ಸೊ ಹಾಲೆಲ್ಲ ನೀಟ್ ಆಯಿತು. ಸೊ ಇಲ್ಲಿ ನಾನು ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕೋದಿತ್ತು, ಸ್ವಲ್ಪ ಕಿಚನ್ ಸ್ಪೇಸಿಂದು. ಸೊ ಅದನ್ನೆಲ್ಲ ನೀಟಾಗಿ ದೇವ್ರ ಮನೆದು ಮತ್ತು ಅಡುಗೆ ಮನೆದು ಎಲ್ಲ ಒಂದೇ ಇಟ್ಕೊಂಡಿದ್ದೀನಿ. ಬೇರೆ ಬೇರೆದು ಪ್ಯಾಟ್ರನ್ಸಿಂದು. ಸೊ ಈಸಿಯಾಗಿ ಕಂಡು ಹಿಡಿಯೋಕ್ಕಾಗುತ್ತೆ. ಕಲರ್ಸಿಂದು ಡಿಫ್ರೆಂಟಾಗಿ ಇಟ್ಕೊಂಡ್ರೆ ಸ್ವಲ್ಪ ಐಡಿಯಾ ಇರುತ್ತೆ ಯಾವುದಕ್ಕೆ ಏನು ಯೂಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಸ್ವಲ್ಪ ಊಟ ಮಾಡಿ ಅನ್ನ ಮಜ್ಜಿಗೆ ಊಟ ಮಾಡಿ ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು. ಸುಸ್ತಾಯ್ತು ನನಗಂದು. ಬಂದಿದ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಸ್ವಲ್ಪ ನಮಗೂ ರಿಫ್ರೆಶ್ಮೆಂಟ್ ಅನಿಸುತ್ತೆ ಮಲ್ಕೊಂಡಿದ್ಮೇಲೆ. ಮತ್ತಿಲ್ಲ ಅಂದರೆ ಅಯ್ಯೋ ಕ್ಲೀನಿಂಗ್ ಮಾಡಬೇಕಲ್ಲಪ್ಪ ಅಂತ ದಾಸ ಇಟ್ಕೊಂಡು ಅದಕ್ಕೋಸ್ಕರ ನಿದ್ದೆ ಇಲ್ದಂಗೆ ಈ ಕಡೆ ಕ್ಲೀನಿಂಗು ಆಗ್ದಂಗೆ ಸ್ವಲ್ಪ ಒದ್ದಾಡಬೇಕಾಗುತ್ತೆ. ಸೊ ಬಂದಿದ ತಕ್ಷಣ ನೀಟ್ ಮಾಡ್ಕೊಂಬಿಟ್ರೆ ಸೊ ಅಷ್ಟೊಂದು ನಮಗೆ ಬರ್ಡನ್ ಅನ್ಸಲ್ಲ. ಸೊ ಸಂಜೆದು ಊಟದ್ದಷ್ಟೇ ಸ್ವಲ್ಪ ಇದು. ಸೊ ಇವತ್ತು ನನ್ನ ಫ್ರೆಂಡ್ ಬರ್ತಾ ಇದ್ದಾರೆ ಈವ್ನಿಂಗು. ಸೊ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟು ವ್ಲಾಗ್ ಶೂಟ್ ಮಾಡೋದಕ್ಕಾಗುತ್ತಲ್ಲ ನನಗೆ ಗೊತ್ತಿಲ್ಲ. ಸೊ ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ಇಫ್ ನಾಟ್ ಪಾಸಿಬಲ್ ನನ್ನ ಈ ವ್ಲಾಗ್ ನಾಳೆ ಬೆಳಗ್ಗೆ ಕಂಟಿನ್ಯೂಯೇಷನ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಸ್ಟೇ ಟ್ಯೂನ್ಡ್. ಟೈಮ್ ಆಗಿದೆ 5 o'clock. ಸೊ ಇವಾಗ ಸ್ವಲ್ಪ ಟೀ ಗಿಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಸೊ ಸ್ವಲ್ಪ ಟೀ ಇಟ್ಟು ಪೂಜೆ ಆಯಿತು. ಪೂಜೆ ಆದಮೇಲೆ ಇವಾಗ ಟೀ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ಟೀ ಕುಡಿದ್ಬಿಟ್ಟು ನನ್ನ ಫ್ರೆಂಡ್ ಬರ್ತೀನಿ ಅಂದಿದ್ದು. ಸೊ ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಲ್ಲಿವರೆಗೂ ಸ್ವಲ್ಪ ಟೀ ಕುಡಿದು ಚಿಲ್ ಮಾಡೋಣ. ಆ್ಯಂಡ್ ಹೊರಗಡೆ ತುಂಬ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅಲ್ಲಿ. ಸೊ ಹಾಗಾಗಿ ಅದ್ರ ನಾಯ್ಸ್ ಬರ್ತಿದೆ ನನಗೆ. ಆ್ಯಂಡ್ ಇವಾಗ ಸ್ವಲ್ಪ ಟೀ ಇಟ್ಕೊಂಡು ಫ್ರೆಶ್ ಮಾಡ್ತಾ ಆರಾಮಾಗಿ ಕೂತ್ಕೊಂಡು ಚಿಲ್ ಮಾಡೋಣ ವೀಕೆಂಡ. ಆ್ಯಂಡ್ ಇದ್ರ ಜೀನ್ಸ್ ಹಾಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ, ಮನೆಗೆ ಬಂದು ಮತ್ತೆ ಇದನ್ನೇ ವೇರ್ ಮಾಡಬೇಕು. ಸೊ ಮನೇಲಿದ್ದಾಗ ನಾನು ನೈಟ್ ಸೂಟ್ಸ್ ಹಾಕೊಳ್ಳೋದಿಲ್ಲ ನಾನು. ಐ ಡೋಂಟ್ ಲೈಕ್ ಇಟ್ ಫಸ್ಟ್ ಆಫ್ ಆಲ್. ಸೊ ಹಾಗಾಗಿ ಮಿಕ್ಸ್ಡ್ ಅಪ್ ಪೇಸ್ನ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಆ್ಯಂಡ್ ಬನ್ನಿ ಹಾಗಿದ್ರೆ ಹೋಗೋಣ. ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಹೋಪ್ ನನ್ನ ವ್ಲಾಗ್ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ತಲುಪುತ್ತೆ ಅನ್ನೋದೇ ನನ್ನ ಒಂದು ಗೃಹಿಣಿಯಾಗಿ ನನ್ನ ಡೈಲಿ ಲೈಫಲ್ಲಿ ಹೇಗಿರುತ್ತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. 4,30,000 to 40,000 ನೋಡಿದೆ. 4,40,000 ಮೈ ಗಾಡ್. ಹತ್ತತ್ರ 5 lakh ವ್ಯೂಸ್. ಸೊ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಗಾಯ್ಸ್ ಫಾರ್ ಆಲ್ ಮೇಕಿಂಗ್ ಮೈ ವಿಡಿಯೋ ಸಕ್ಸಸ್ಫುಲ್. ಆ್ಯಂಡ್ ಹೀಗೆ ನನ್ನ ವೀಡಿಯೋಸ್ನ ಚೆನ್ನಾಗಿ ನೋಡ್ಬಿಟ್ಟು ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೆ ನನ್ನ ಚಾನಲ್ಗೆ ಹೊಸದಾಗಿರೋರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ನಿಮ್ಮನ್ನು ಕೂಡ ವೆಲ್ಕಮ್ ಮಾಡ್ತೀನಿ. ಎಕ್ಸೈಟ್ಮೆಂಟಲ್ಲಿ ತುಂಬ ಜಾಸ್ತಿ ಮಾತು ಬರ್ತಾ ಇದೆ. ಸಾಕು, ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಇದು ನನ್ನ ಔಟ್ಫಿಟ್. ಆ್ಯಕ್ಚುಲಿ ಇದು ಈ ಥರ ಬರುತ್ತಾ. ವಾಷಿಂಗ್ ಮಿಷಿನ ವಿಚಾರಿಸ್ಕೊಂಬರಕ್ಕೆ ಇವಾಗ ಹೋಗೋಣಂತೆ. ರೆಡಿಯಾಗಿದ್ದೀನಿ. ಸೊ ಏನು ಫೇಸ್ಗೆ ಅಪ್ಲೈ ಮಾಡೋಂಥದ್ದಿಲ್ಲ. ಆ್ಯಕ್ಚುಲಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಮುಂಚೆನೇ ರೆಡಿಯಾಗಿದ್ದೆ. ಗೊತ್ತಿತ್ತು ನನಗೆ ಈ ಥರ ಏನಾದರೂ ಒಂದಿರುತ್ತೆ ಅಂತ.
ಸೊ ಹಾಗಾಗಿ ಇದೀವಪ್ಪ. ಇವಾಗ ವಾಷಿಂಗ್ ಮಿಷಿನ್ ಓದಕ್ಕೆ ಕೊಡ್ತೀವಿ. ಇದು ಸೆಕೆಂಡ್ ವೀಕ್. ನಾವು ಏನಾರ ಮಾಡೋಕ್ಕೆ ತೊಗೊಳಕ್ ಹೋದ್ರೆ ನಮ್ದು ವೀಕೆಂಡು ಒಂದು 2-3 ವೀಕೆಂಡು ಇವಾಗೆಲ್ಲ ಮನೆ ನೋಡೋಕ್ಕೆ ಅಥವಾ ಏನಾರು ತೊಗೊಳಕ್ ಹೋದ್ರೆ ಬೇಕಾಗ್ಬಿಡುತ್ತೆ. ಬಟ್ ನಾವು ನಿಜವಾಗ್ಲೂ ಮನೆ ಎಷ್ಟು ದಿನ ನೋಡಿದೀವಿ ಅಂತ ನೀವೇನಾರ ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಯಾಕೆಂತಂದ್ರೆ ನಾವು ಒಂದೇ ಒಂದು ಏರಿಯಾನ 5 ವೀಕ್ಸ್, ಅದು ಒಂದೇ ರೋಡಲ್ಲಿ ಅದೇ 4-5 ರೋಡಲ್ಲಿ 5 ವಾರ ಸುತ್ತಾಡಿದ್ವಿ. ಅದೇ 4 ರೋಡು. ರಿಷಿಗೆ ತುಂಬ ಎಕ್ಸೈಟ್ಮೆಂಟ್ ಇರೋದ್ರಿಂದ ವಾಷಿಂಗ್ ಮಿಷಿನ್ ಅನ್ಬಾಕ್ಸ್ ಮಾಡೋದಕ್ಕೆ ತುಂಬ ಕಾಯ್ತಿದ್ದೆ ನಾನು. ಬಟ್ ಅವ್ರು ಬರ್ತೀನಿ ಅಂದಿದ್ದು ಈವ್ನಿಂಗ್ ಟೈಮಲ್ಲಿ. ಆ್ಯಂಡ್ ಇದು ಅನ್ನ ಮತ್ತು ಚಿಕನ್ ಗ್ರೇವಿ ತುಂಬ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು ಟೇಸ್ಟು. ನಿಮ್ಮ ಜೊತೆ ರೆಸಿಪಿ ಕೂಡ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಇದು ಮುಗಿಸ್ಕೊಂಡು ಈವ್ನಿಂಗ್ ಟೈಮಲ್ಲಿ ನನ್ನ ಫ್ರೆಂಡ್ ಜೊತೆ ಸ್ವಲ್ಪ ಫೋಟೋ ಶೂಟ್ ಇತ್ತು ಅಂದ್ಕೊಂಡು ಹೋಗಿದ್ವಿ. ಆ್ಯಂಡ್ ಸೀನ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ರಿಯಲಿ ಇಟ್ ವಾಸ್ ಅನ್ ಅಮೇಝಿಂಗ್ ಈವ್ನಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೂ ಕೂಡ ಈ ಸೀನ್ಸ್ ಎಲ್ಲ ನೋಡ್ಬಿಟ್ಟು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾಕೆಂತಂದರೆ ನೇಚರ್ ಮುಂದೆ ನೀವು ಯಾವುದೇ ಫೋಟೋಗ್ರಫಿ ತೊಗೊಂಡ್ರು ಇಟ್ಸ್ ವೇಸ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ನೇಚರ್ದು. ಆ್ಯಂಡ್ ರಿಯಲಿ ಎಂಜಾಯ್ಡ್ ಅ ಲಾಟ್ ದಟ್ ಈವ್ನಿಂಗ್ ಅಂತಲೇ ಹೇಳ್ಬೋದು. ಸೂಪರ್ಬ್ ಆಗಿತ್ತು ಸನ್ಸೆಟ್. ಆ್ಯಂಡ್ ತುಂಬ ಕ್ಯೂಟ್ ಫ್ಲವರ್ಸ್ ಇದ್ವು, ಒಂದಕ್ಕಿಂತ ಒಂದು ಕಲರ್. ನೀವೇ ನೋಡ್ತಾ ಇದ್ದೀರಿ ಎಷ್ಟು ಕ್ಯೂಟ್ ಆಗಿದ್ದಾವೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಫ್ರೆಂಡ್ಸ್ ಇವಾಗೆಲ್ಲ ಫೋಟೋಶೂಟ್ ಆಯಿತು ನನ್ನ ಫ್ರೆಂಡ್ ಜೊತೆ. ಇವಾಗ ಮಾಲಿಗೆ ಹೋಗಿದ್ವಿ. ಮಾಲಿಂದ ಇವಾಗ ಇನ್ನೊಂದು ಸ್ಮಾರ್ಟ್ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಮನೆಗೆ ಹೋಗ್ಬೇಕು. ನಮ್ಮ 3 ಜನ ದಿಲ್ಲಿವರೆಗೂ ರೀಸೆಂಟಾಗಿ ಯಾವುದೂ ಸೆಲ್ಫಿನ ತಗೊಂಡಿಲ್ಲ, ಒಂದು ಫೋಟೋನ ತಗೊಂಡಿಲ್ಲ. ರಿಯಲಿ ವೆರಿ ಬ್ಯಾಡ್. ಸೊ ಇವಾಗ ಎಲ್ಲ ಶಾಪಿಂಗ್ ಎಲ್ಲ ಆಯಿತು. ಸೊ ಹಾಗಾಗಿ ನೈಟಲ್ಲೇ ಹೊರಗೆ ಊಟ ಮಾಡ್ಕೊಂಡು ಬಂದ್ವಿ. ಅದು ರೊಟ್ಟಿ ಊಟ ಮತ್ತು ಚಪಾತಿ ಊಟ ಇತ್ತು. ಸೊ ರೊಟ್ಟಿ ಊಟ ಖಾಲಿಯಾಗಿದ್ದರಿಂದ ನಾವು ಚಪಾತಿ ಊಟನ ಮಾಡ್ಕೊಂಬಂದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ. ಸೊ ನಾನು ನನ್ನ ದಿನಾಚರಣೆ ಶುರು ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಪೂಜೆನ ಮಾಡ್ಕೋತೀನಿ ನಾನು. ಯಾಕಂದರೆ ಪೂಜೆ ಸ್ಟಾರ್ಟ್ ಮಾಡಿ ಒಂದು ರಿಫ್ರೆಶ್ಮೆಂಟ್ ಡೇ ಸ್ಟಾರ್ಟ್ ಆಗುತ್ತೆ, ಒಂದು ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು ಮನೆಯಲ್ಲಿ. ಸೊ ಆ ಗುಡ್ ವೈಬ್ಸ್ ಮನೇಲಿ ಇತ್ತು ಅಂತಂದರೆ ಎಲ್ಲರ ಮನಸ್ಸು ನೆಮ್ಮದಿ ಮತ್ತು ಪ್ರಶಾಂತವಾಗಿರುತ್ತೆ ಅಂತ ನನ್ನ ಭಾವನೆ. ಸಾರಿ, ಈ ವ್ಲಾಗ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದು ನಾನು ಇವಾಗ ರೆಕಾರ್ಡ್ ಮಾಡ್ತಾ ಇರೋದು ಕೂಡ ವಾಯ್ಸ್ ರೆಕಾರ್ಡು. ನಾನು ಅಮ್ಮನ ಮನೆಯಲ್ಲಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಒಂದು 2 to 3 ವೀಕ್ಸ್ ಆಗಿದೆ ಈ ವ್ಲಾಗ್ನ ಎಡಿಟ್ ಮಾಡ್ತಾ ಕೂತ್ಕೊಂಡಿದ್ದೆ. ಬಟ್ ಆಗ್ತಾ ಇದ್ದಿದ್ದಿಲ್ಲ ಟೈಮ್. ಸೊ ಇವತ್ತು ಕಂಪ್ಲೀಟಾಗಿ ಏನಾದರೂ ಆಗಲಿ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಇವತ್ತು ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಹೊಸ ವಾಷಿಂಗ್ ಮಿಷಿನ್ಗೆ ನಾನು ಪೂಜೆ ಮಾಡ್ತಾಯಿದ್ದೀನಿ. ಯಾವುದೇ ಒಂದು ವಸ್ತು ಮನೆಗೆ ಬರಲಿ, ಅದು ಬಿಕಮ್ಸ್ ಅ ಪಾರ್ಟ್ ಆಫ್ ಅ ಫ್ಯಾಮಿಲಿ. ಆ್ಯಂಡ್ ನಾವು ಅದನ್ನ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅದನ್ನು ಎಷ್ಟು ಚೆನ್ನಾಗಿ ಇಟ್ಕೋತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಆಯುಧ ಪೂಜೆ ಅಂತಾರೆ ನೋಡಿ ದಸರಾ ಹಬ್ಬದಲ್ಲಿ. ಸೊ ಅವಾಗೆಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗಿದೆ, ಬುಕ್ಸ್ ಆಗಿದೆ, ಪ್ರತಿಯೊಂದಕ್ಕೂ ನಾವು ಪೂಜೆ ಮಾಡ್ತೀವಿ. ಸೊ ಯಾಕೆ ಅಂತಂದರೆ ಅವೆಲ್ಲ ನಮ್ಮ ಫ್ಯಾಮಿಲಿ ಆಗಿರೋದ್ರಿಂದ ಇನ್ನೂ ಅಷ್ಟು ಕಾಲ ಚೆನ್ನಾಗಿ ಬರಲಿ, ಚೆನ್ನಾಗಿರಲಿ ಅಂತ ನಾವು ಭಾವಿಸ್ತಾ ಪೂಜೆನ ಮಾಡ್ತೀವಿ. ಆ್ಯಂಡ್ ನೋಡ್ತಾ ಇರ್ಬೋದು ಒಂಥರ ಎಷ್ಟು ಗುಡ್ ವೈಬ್ಸ್ ಅನಿಸುತ್ತೆ. I look at you and it's easy to see you are that someone I've been trying to meet. I got your number, won't you pick up the phone? Don't leave me hanging on the dial tone. Think back to the night that we met, jumping in the pool, talk to you, dripping wet. Nervous when I speak, so I trip on my tongue. Never thinking you would be my number one. On my tongue, never thinking you would be my number one. Whoa, whoa, whoa. Jump in your car and we drive to the beach. The sun was setting, it was just you and me. Wind in my hair and the sand in my shoes. Could've chosen anyone, but I choose you. Hop back in your car, top down. There's no stopping us, cause we own this town. Never knew I could have. ಸೊ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ತುಂಬ ಲ್ಯಾಗ್ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ.